ನರೇಂದ್ರ, ನೀನು ಬಂದಿರುವುದು ಧ್ಯಾನ ಮಾಡೋದಕ್ಕ, ಮಾಡಿದ ಪಾಪಗಳ, ಹೇಳಿದ ಸುಳ್ಳುಗಳ ಪ್ರಾಯಶ್ಚಿತ್ತ ಮಾಡೋದಕ್ಕ? 24 ಗಂಟೆ ದೇಶಕ್ಕಾಗಿ ದುಡಿಯುವ ನೀನು ಇಷ್ಟೊಂದು ಪುರುಸೊತ್ತು ಮಾಡಿಕೊಂಡು ಇಷ್ಟು ದೂರ ಯಾಕೆ ಬಂದೆ? ಇವತ್ತು ನಿನ್ನ ಕ್ಷೇತ್ರದಲ್ಲಿ ಮತದಾನ ಇದೆಯಲ್ಲ? ಪ್ರಚಾರದಿಂದ ಸುಸ್ತಾಗೋಗಿದ್ದೀನಿ. ನನ್ನ ಕಷ್ಟ ನಿಂಗೇನು ಗೊತ್ತು? ಯಾರನ್ನೂ ನಂಬೋಕ್ಕಾಗಲ್ಲ. ಸ್ವಲ್ಪ ಅವಕಾಶ ಕೊಟ್ಟರೆ ನಾಳೆ ನನ್ನ ಕುರ್ಚಿನ ಕೇಳ್ತಾರೆ. ಅದಕ್ಕಾಗಿ ಎಲ್ರನ್ನೂ ದೂರ ಇಟ್ಟು ಒಬ್ಬನೇ ಓಡಾಡಿದ್ದೆ. ನಮ್ಮ ಗುಜರಾತಿನ ಒಬ್ಬ ದಡಿಯ ಇದ್ದಾನೆ. ಅವ್ನು ಮಾತಾಡಿದ್ರೆ ಜನ ಓಡ್ ಹೋಗ್ತಾರೆ. ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ? ಅದು ಯಾವ ಮೂರ್ಖ 400 ಪಾರನ್ನೋ ಎಲ್ಲರೂ ನನ್ನ ಮೇಲೆ ಬಿಟ್ಟು ಹಿಂದೆ ಸರಿದ್ಬಿಟ್ರು. ಒಬ್ಬನೇ ಗಂಟ್ಲು ಹರ್ಕೊಂಡು ನಾಲ್ಗೆ ಬಿದ್ದೋಗಿದೆ. ತಿರುಗಿ ಸೊಂಟ ಬಿದ್ದೋಗಿದೆ. ಸ್ವಲ್ಪ ರಿಪೇರಿ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಯಾವುದ್ಯಾನ ಕಣ್ಮುಚ್ಚಿದ್ರೆ ಆ ರಾಹುಲ್ ಗಾಂಧಿನೇ ಕಾಣ್ತಾನೆ. ಕಟಾಕಟ್. ಅಲ್ಲಯ್ಯ, ನಿಜ ಹೇಳು. ಈ ಧ್ಯಾನ ಜಪ ತಪ ಬಿಟ್ಟುಬಿಡು. ನಿನಗೆ ಹಿಂದೂ ಧರ್ಮದ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಿಂದೂ ಧರ್ಮ ಅಂತ ಹಿಂದೂಗಳಿಗೆ ಹೆದರಿಸ್ತೀಯ, ಮುಸ್ಲಿಮರು ಕ್ರಿಶ್ಚಿಯನ್ನರಿಗೂ ಹೆದರಿಸ್ತೀಯ. ಹಿಂದೂ ಧರ್ಮ ಅಂದರೆ ಏನು ಅನ್ಕೊಂಡಿದ್ದೀಯಾ? ನಿನ್ನ ಹಿಂದುತ್ವ ಅಂದರೆ ಇಷ್ಟೇನಾ? ಹಿಂದೂ ಧರ್ಮಕ್ಕೆ ನೀನೇನು ಮಾಡಿದ್ದಿ? ನೋಡಿ ಸ್ವಾಮಿ, ನಿಮಗೆ ಭಾರತದ ಕಡೆ ಗಮನನೇ ಇಲ್ಲ. ಅಷ್ಟೊಂದು ಹೋರಾಡಿ ರಾಮನಿಗೆ ಮಂದಿರ ಕಟ್ಟಿದ್ದೀನಿ ಕಾಣೋದಿಲ್ವಾ? ನನ್ನನ್ನು ಹಿಂದೂ ಹೃದಯ ಸಾಮ್ರಾಟ್ ಅಂತಾರೆ ಗೊತ್ತಾ? ನೀನು ಬರೀ ಚಡ್ಡಿ ಹಾಕೊಂಡು ಶಾಖೆಗೆ ಹೋಗಿ ಲಾಠಿ ಬೀಸಿದ್ದಷ್ಟೇ. ನನ್ನ ಬಗ್ಗೆ ಏನಾದರೂ ಓದಿದ್ದೀಯಾ? ಧರ್ಮ ಎನ್ನುವುದು ದೇವಾಲಯ ಕಟ್ಟುವುದರಲ್ಲಿ ಇಲ್ಲ, ಅಥವಾ ಪೂಜೆ ಪುನಸ್ಕಾರಗಳಲ್ಲಿಯೂ ಇಲ್ಲ, ಧರ್ಮಗ್ರಂಥ ಉಪಾಸನಗಳಲ್ಲಿಯೂ ಇಲ್ಲ. ಧರ್ಮವೆಂದರೆ ಸಾಕ್ಷಾತ್ಕಾರ. ಒಂದು ಅಣುವಿನಷ್ಟು ಧರ್ಮಾನುಷ್ಠಾನ ಮತ್ತು ಆತ್ಮ ಸಾಕ್ಷಾತ್ಕಾರ ಒಂದು ಮಣಮಾತು ಮತ್ತು ಒಣ ಹೆಮ್ಮೆಗಿಂತ ಮೇಲು ಗೊತ್ತಾ? ಬಿಡ್ತು ಅನಿಸಮಿ, ನೀವೇನೋ 40ನೇ ವರ್ಷಕ್ಕೆ ಪರಮಾತ್ಮನ ಪಾದ ಸೇರ್ಬಿಟ್ರಿ. ಇಲ್ಲಿ ಮುಸ್ಲಿಮ್ರು, ಕ್ರಿಶ್ಚಿಯನ್ರು, ಕಮ್ಯುನಿಸ್ಟ್ರು ಎಲ್ಲ ಸೇರ್ಕೊಂಡು ಹಿಂದೂ ಧರ್ಮನ ನಾಶ ಮಾಡ್ತಿದ್ದಾರೆ. ಈ ಕಾಂಗಿಗಳು ಹಿಂದೂ ಮಹಿಳೆಯರ ಮಂಗಳಸೂತ್ರ ಕಿತ್ಕೊತಿದ್ದಾರೆ. ಹಿಂದೂಗಳ ಮನೇಲಿದ್ದ ದನ ಕದೀತಿದ್ದಾರೆ. ಭಾರತದಲ್ಲಿರುವ ಮುಸ್ಲಿಮರು ಹಿಂದೂಗಳ ಅಣ್ಣ ತಮ್ಮಂದಿರಯ್ಯ. ಈ ಪುರೋಹಿತಶಾಹಿ ಬ್ರಾಹ್ಮಣರ ಜಾತಿಕಾಟ ತಡೆಯಲಾರದೆ ಆ ಧರ್ಮ ಸೇರಿದರು. ನಾನು ಬರೆದಿರುವುದನ್ನು ಸ್ವಲ್ಪ ಓದ್ಕೊಳ್ಳಯ್ಯ. ಭಾರತದಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮಗಳೆರಡೂ ಮಿಲನವಾಗಬೇಕು. ವೇದಾಂತದ ಮೆದುಳು ಮತ್ತು ಇಸ್ಲಾಮಿನ ದೇಹ, ಇದೊಂದೇ ನಮ್ಮ ಪುರೋಗಮನಕ್ಕೆ ಹಾದಿ ಎಂದು ನಾನು ಹೇಳಿದ್ದೇನಲ್ಲ. ಸುಮ್ಮನಿರಿ ಸ್ವಾಮಿ, ನೀವೇನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ? ನೀವೇನೋ ಹೇಳ್ಬೋದು. ನೀವೊಂದಂಗೆ ಹೇಳ್ತಾ ಹೋದ್ರೆ ನಾನು ನಿಮ್ಮಂಗೆ ಶಾಶ್ವತವಾಗಿ ಕಾವಿ ತೊಟ್ಟು ಕಾಡು ಸೇರ್ಬೇಕಾಗತ್ತೆ. ನಿಮಗೆ ಪ್ರೈಮ್ ಮಿನಿಸ್ಟರ್ ಆಗೋ ಆಸೆ ಇದ್ದಿದ್ರೆ ನೀವು ಇದನ್ನೇ ಮಾಡ್ತಿದ್ರಿ. ನೋಡಿ, ಆ ಯೋಗಿನ ನಿಮ್ಮ ಹಾಗೆ ಕಾವಿ ಹಾಕ್ಕೊಂಡಿದ್ದಾನೆ, ಆದರೆ CM ಕುರ್ಚಿ ಮೇಲೆ ಕೂತಿದ್ದಾನೆ. ಒಂದು ನಿಮಿಷ ತಡ್ಕಳಯ್ಯ. ಸುಮ್ಮನೆ CM PM ಎಂದು ಜಪ ಮಾಡಬೇಡ. ಹೇಗೂ ಇಲ್ಲಿಯವರೆಗೆ ಬಂದಿದ್ದೀಯಾ. ನಾನು ಹೇಳಿರುವ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಕಲ್ಕೊಂಡು ಹೋಗು. ನಿರ್ಗತಿಕರ ಹಸಿವನ್ನು ತೀರಿಸಲಾಗದ ಧರ್ಮವನ್ನು ನಾನು ಧರ್ಮ ಎನ್ನುವುದಿಲ್ಲ. ಮನುಷ್ಯನ ನಿತ್ಯದ ಹಸಿವಿಗೆ ಅನ್ನ ನೀಡುವುದು ನನ್ನ ಮೊದಲ ಕರ್ತವ್ಯ. ಧರ್ಮ ಬೋಧನೆ 2ನೇ ಕರ್ತವ್ಯ. ಹಸಿದವರಿಗೆ ರೊಟ್ಟಿ ನೀಡಲಾಗದ ದೇವರನ್ನು ನಾನು ನಂಬುವುದಿಲ್ಲ. ಬದುಕಿರುವಾಗ ಹಸಿವು ಇಂಗಿಸುವ ರೊಟ್ಟಿ ನೀಡದೆ ಸತ್ತ ಮೇಲೆ ಸ್ವರ್ಗದಲ್ಲಿ ಪಾರಮಾರ್ಥಿಕವಾದ ಸುಖ ಸಂತೋಷಗಳನ್ನು ನೀಡಿ ಏನು ಪ್ರಯೋಜನ? ಭಾರತ ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯಬೇಕಾದರೆ ಮೊದಲು ಬಡವರಿಗೆ ಹೊಟ್ಟೆ ತುಂಬ ಅನ್ನ ಮತ್ತು ಸ್ವತಂತ್ರ ಚಿಂತನೆಗೆ ಅವಕಾಶ ನೀಡುವ ಶಿಕ್ಷಣ ಸಿಗಬೇಕು. ಪುರೋಹಿತಶಾಹಿ ಯಜಮಾನಿಕೆ ಮತ್ತು ಸಾಮಾಜಿಕ ಶೋಷಣೆ ಕೊನೆಗೊಳ್ಳಬೇಕು. ಎಲ್ಲರಿಗೂ ಹೆಚ್ಚು ಹೆಚ್ಚು ಅನ್ನ ಮತ್ತು ಹೆಚ್ಚು ಹೆಚ್ಚು ಅವಕಾಶ. ಹಿಂದೂಗಳು ಬರೀ ಅನ್ನ ತಿನ್ನಬೇಕು. ಆ ಕಾಂಗಿಗಳು ಮತ್ತು ಅವ್ರ ಗುಲಾಮರು ಮೀನು, ಚಿಕನ್, ಮಟನ್ ತಿಂದು ಧರ್ಮ ಹಾಳು ಮಾಡ್ತಿದ್ದಾರೆ. ಕರ್ಮ, ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದ್ದೀಯಾ? ಹೋಗ್ಲಿ ಬಿಡು. ಅಲ್ಲಯ್ಯ, ತಿನ್ನೋ ಅನ್ನದ ವಿಷಯದಲ್ಲಿ ರಾಜಕೀಯ ಮಾಡ್ತೀಯಲ್ಲ, ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಬೇಡವಾ? ಕೋಲ್ಕತ್ತಾದಲ್ಲಿ ಬ್ರಾಹ್ಮಣರು ಮೀನು ತಿಂತಾರೆ. ವೇದಗಳಲ್ಲಿ ಕರು ಕುದುರೆಯನ್ನೇ ಯಜ್ಞ ಯಾಗದ ನೆಪದಲ್ಲಿ ಸೇವಿಸಿದ್ದಾರೆ. ಮನುಷ್ಯ ಮೂಲತಃ ಮಾಂಸಾಹಾರಿ ಕಣಪ್ಪ. ಉಳಿದದ್ದು ಎಲ್ಲ ಅವರವರ ಆಯ್ಕೆ. ಈ ವಿಷಯದಲ್ಲಿ ರಾಜಕೀಯ ಮಾಡಬಹುದಾ? ನಿನಗೆ ದುಡ್ಡು ಕೊಡೋರಿದ್ದಾರೆ, ನಿನ್ನದೇ ದುಡ್ಡಿದೆ. ನೀನು 80,000 ಕೊಟ್ಟು ಅಣಬೆ ತಿಂತೀಯ. 100 ರೂಪಾಯಿಯಲ್ಲಿ ಶಕ್ತಿ ಕೊಡುವ, ಹೊಟ್ಟೆಯೂ ತುಂಬುವ ಆಹಾರ ತಿನ್ನೋಕೆ ಬಯಸುವವರು ಮಾಂಸಾಹಾರ ಮಾಡ್ತಾರೆ. ಅದು ತಪ್ಪ? ನಾನೇ ಕೋಳಿ ಮೀನು ತಿನ್ನುತ್ತಿದ್ದೆ ಗೊತ್ತಾ? ನಾವೇನು ಮಾಡ್ತೀವಿ ಅನ್ನೋದನ್ನ ಜನ ಏನಾದರೂ ನೋಡ್ತಾರ? ಭಯ ಹುಟ್ಟಿಸ್ಬೇಕು ಅಂದರೆ ಅನ್ನದ ವಿಷಯದಲ್ಲಾದರೂ ಮಾಡಬೇಕು, ಚಿನ್ನದ ವಿಷಯದಲ್ಲಾದರೂ ಮಾಡಬೇಕು. ನೀವು ಸುಮ್ಮನೆ ಏನೇನೋ ನೆನೆಸಿ ತಲೆ ಕೆಡಿಸ್ಬೇಡಿ. ನಾನು ಧ್ಯಾನ ಮಾಡಬೇಕು ಅಂತ ಬಂದಿದ್ದೀನಿ, ನೆಮ್ಮದಿ ಹಾಳು ಮಾಡಬೇಡಿ. ನೋಡಯ್ಯ, ನಿನ್ನ ಇಡೀ ಬದುಕಲ್ಲಿ ಎಂದಾದರೂ ನುಡಿದಂತೆ ನಡೆದಿದ್ದೀಯಾ? ನಿನ್ನೊಳಗಿನ ಆತ್ಮಸಾಕ್ಷಿಯೂ ಕುಟುಕೋದಿಲ್ವಾ? ನಾರಿಶಕ್ತಿ ಅಂತೀಯ, ಹೆಣ್ಣು ಮಕ್ಕಳನ್ನ ಮಾತೆಯರು ಅಂತೀಯ.
ಅಲ್ಲಿ ಮಣಿಪುರದಲ್ಲಿ ಹೆಂಗಸರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿದ್ರೂ ಆ ಕಡೆ ತಿರುಗಿ ನೋಡಿಲ್ಲ. ಕಣ್ಣು ಮುಚ್ಚಿದ್ರೆ ಅವೇ ದೃಶ್ಯಗಳು ಬರ್ತವೆ. ನೀನು ಅದೆಂಗೆ ಕಣ್ಮುಚ್ಚಿ ಧ್ಯಾನ ಮಾಡ್ತೀಯ? ನನಗಂತೂ ರಕ್ತ ಕುದ್ದು ಹೋಯ್ತು. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಕೂಗಿದ್ರೆ ಸಾಲಲ್ಲ, ಧರ್ಮದ ಹಾದಿಯಲ್ಲಿ ನಡೆಯಬೇಕು ಅಲ್ವಾ? ಹೆಣ್ಣು ಅಂದ್ರೆ ಮಾತೆ ಅಂದು ಬಿಟ್ರೆ ಆಯ್ತಾ? ಮಾತೆಯನ್ನ ನೀನು ಕಾಪಾಡಲ್ವಾ, ರಕ್ಷಣೆ ಮಾಡಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ. ದೊಡ್ಡ ದೇಶದಲ್ಲಿ ಇಂಥದ್ದೆಲ್ಲ ಸಣ್ಣ ಸಣ್ಣ ಸಂಗತಿಗಳು ನಡೀತಾನೆ ಇರ್ತವೆ. ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕೂತ್ರೆ ದೇಶದಲ್ಲಿ ಆಡಳಿತ ನಡೆಸೋದು ಹೇಗೆ? ಹಿಂದುತ್ವದ ರಕ್ಷಣೆ ಮಾಡೋದು ಹೇಗೆ? ನಮ್ಮ ಹಿಂದೂ ಹೆಣ್ಮಕ್ಳನ್ನ ಮುಸ್ಲಿಮ್ರಿಂದ ರಕ್ಷಣೆ ಮಾಡೋದು ಹೇಗೆ? ಅಲ್ಲಯ್ಯ, ಏನು ಹೇಳಿದ್ರು ಮತ್ತೆ ಹಿಂದೂ ಮುಸ್ಲಿಮರನ್ನು ಕರೆತಂದು ಎದುರು ನಿಲ್ಲಿಸ್ತೀಯಲ್ಲ. ನಮಗೆ ದೇಹದೊಳಗೆ ನಾಲಿಗೆ, ರಾಜಕಾರಣಿಗಳಿಗೆ ಮೈಯೆಲ್ಲ ನಾಲಿಗೆ ಅಂತ ಹೇಳ್ತಾರೆ. ನಿನಗೆ ಮಾತೆ ಬಂಡವಾಳ ಆಗಿದೆಯಲ್ಲ. ನಿನ್ನ ಮಾತಿಗೂ ನಡವಳಿಕೆಗೂ ಏನಾದರೂ ಸಂಬಂಧ ಇದೆಯಾ? ದಿನಕ್ಕೆ 4 ಜೊತೆ ಬಟ್ಟೆ ಹಾಕೊಂಡು ಐಷಾರಾಮಿ ಕಾರಲ್ಲಿ ಓಡಾಡ್ಕೊಂಡು ನಾನೊಬ್ಬ ಫಕೀರ ಎಂದು ಹೇಳ್ಕೊಳ್ತಿ, ಸಬ್ಕಿ ಸಾತ್ ಎಂದು ಹೇಳ್ತಿ, ಮುಸ್ಲಿಮರನ್ನು ದ್ವೇಷಿಸುತ್ತಿ, ಬೇಟಿ ಬಚಾವೋ ಅಂತಿ, ಮಹಿಳೆಯರ ಮೇಲೆ ನಿಮ್ಮವರಿಂದಲೇ ಅತ್ಯಾಚಾರ ದೌರ್ಜನ್ಯ ನಡೆದಾಗ ಕಣ್ಣು ಮುಚ್ಚಿ ಕೂತ್ಕೊಳ್ತಿ. ನಾನಾಗಲೇ ನಿಮ್ಮ ಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಮೇಲೆ ಕೇಸ್ ಹಾಕೋಣ ಅನ್ಕೊಂಡೆ. ಈ ದೇಶದ ಬಗ್ಗೆ ಮಾತಾಡ್ತಿದ್ದೀರಿ, ನಿಮ್ಮ ಮೇಲೆ ದೇಶದ್ರೋಹದ ಕೇಸ್ ಹಾಕಬೇಕು ಅನ್ಸುತ್ತೆ. ಎಲ್ಲಿದ್ದಾರೆ ಬಡವರು? ಜನ್ಧನ್ ಅಕೌಂಟ್ಗೆ ದುಡ್ಡು ಹಾಕಿದ್ದೀನಿ, ಅಕ್ಕಿ ಕೊಡ್ತಾ ಇದ್ದೀನಿ, ಎಲ್ಲರೂ UPI ಮೂಲಕ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲರೂ ಆರಾಮಾಗಿದ್ದಾರೆ. ಅಲ್ಲಿ ಇಲ್ಲಿ ಸ್ಲಮ್ ಇದ್ರೆ ಅದನ್ನು ನಾವು ಪರದೆ ಹಾಕಿ ಮುಚ್ಚಿದ್ದೀವಿ. ಅದು ಬಿಟ್ಟರೆ ಎಲ್ಲಿದೆ ಬಡತನ? ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಎದೆ ಮೇಲೆ ಕೈ ಇಟ್ಕೊಂಡು ಒಂದಾದರೂ ಸತ್ಯ ಹೇಳು. ನಿಜವಾಗಿಯೂ ಇಲ್ಲಿ ಧ್ಯಾನ ಮಾಡಲು ಬಂದಿದ್ದೀಯಾ? ನಾನು ಇದೇ ಕನ್ಯಾಕುಮಾರಿಯ ಬಂಡೆ ಮೇಲೆ ಧ್ಯಾನಕ್ಕೆ ಕೂತಾಗ ಅದು ಜಗತ್ತಿಗೆ ಗೊತ್ತಿರಲಿಲ್ಲ. ನೀನು ಈಗಾಗಲೇ 10 ಕ್ಯಾಮರಾಮೆನ್, 100 ಸಹಾಯಕರು, ಹಾಸಿಗೆ ದಿಂಬು ಸಮೇತ ಒಂದು ರೀತಿ ಚಲನಚಿತ್ರ ಶೂಟಿಂಗ್ಗೆ ಬಂದ ಹಾಗೆ ಬಂದಿದ್ದೀಯ. ಇದನ್ನು ನೋಡಿದ ಯಾರಾದರೂ ನೀನು ಧ್ಯಾನ ಮಾಡಲು ಬಂದಿದ್ದೀ ಎಂದರೆ ನಂಬುತ್ತಾರಾ? ನೋಡಿ ವಿವೇಕಾನಂದ ಸ್ವಾಮಿಗಳೇ, ನೀವು ಧರ್ಮದ ಉದ್ಧಾರಕ್ಕಾಗಿ ದೇವರೇ ಕಳಿಸ್ಕೊಟ್ಟಿರೋ ನರೇಂದ್ರ ಮೋದಿಯವರ ಹತ್ರ ಮಾತನಾಡ್ತಿದ್ದೀನಿ ಅನ್ನೋದನ್ನು ಮರಿಬೇಡಿ. ನೋಡಿ, ಈ ದೇಶದ ಪ್ರಧಾನಮಂತ್ರಿ ಜೊತೆ ಮಾತಾಡ್ತಿರೋದು ಅನ್ನೋದನ್ನು ಮರ್ತು ಹಾಕಿದೆ ನೀವು. ನಿಮ್ದು ಅತಿ ಆಯಿತು. ಇಷ್ಟೊತ್ತು ನನ್ನ ಬೈತಾ ಇದ್ರಿ, ಸುಮ್ಮನಿದ್ದೆ. ನೀವೀಗ ಕೋಲ್ಕತ್ತಾದವ್ರಾಗಿ ಮಾತಾಡ್ತಿದ್ದೀರಿ. ನೀವು ನನ್ನ ವಿರೋಧಿಗಳ ಮಾತುಗಳಿಂದ ಪ್ರಭಾವಿತರಾದ ಹಾಗೆ ಕಾಣಿಸ್ತಾ ಇದೆ ನನಗೆ. ನಾನು ಯಾರಿಗೂ ಸ್ಪಷ್ಟನೆ ಕೊಡಬೇಕಾಗಿಲ್ಲ. ನಾನು ದೇವ್ರ ಮಗ. ಸ್ವಾಮಿ, ಮೊದಲು ನಿಲ್ಲಿಸಿ. ನಾನು ಸುಮ್ಮನೆ ಇದ್ದೀನಿ, ಅದಕ್ಕೆ ನೀವು ಮಾತಾಡ್ತಿದ್ದೀರಿ. ನನ್ನ ಹತ್ರಕ್ಕೆ ನನ್ನ ಜೊತೆ ಕೆಲಸ ಮಾಡೋರನ್ನೇ ಬಿಟ್ಕೊಳ್ಳಲ್ಲ. ದೂರದಿಂದಾನೇ ನಮಸ್ಕಾರ ಮಾಡ್ತಾರೆ. ಏನೋ ಈ ದೇಶ ಹಾಕೊಂಡು ದೊಡ್ಡ ಮನುಷ್ಯ ಅಂದ್ಕೊಂಡು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ. ನೀವಿನ್ನು ಹೊರಟಿ.